ಯಸ್, ಫೈನಲಿ ಇಂಡಿಯಾ ವರ್ಲ್ಡ್ ಚಾಂಪಿಯನ್ಸ್ ವಿನ್ ಆದರೂ ಫೈನಲ್ ಆಗಿ. ಹೋಯ್ತು ಹೋಯ್ತು ಮ್ಯಾಚ್ ಅಂದ್ಕೊಂಡಿದ್ದೆ. ಎಷ್ಟು 30 ರನ್ನಿಗೆ 30 ರನ್ ಬೇಕಿತ್ತು ಅಷ್ಟೇ. ಕ್ಲಾಸೆನ್ ಅವರು ಮತ್ತು ಸ್ಟಬ್ಸ್ ಅವರೆಲ್ಲ ಆಡಬೇಕಾದ್ರೆ ಡಿಕಾಕ್ ಅವರು ಹೋಯ್ತು ಅಂತ ಅಂದ್ಕೊಂಡೆ ಮ್ಯಾಚು. ಬಟ್ ಎಲ್ಲಿಂದ ಎಂಥ ಕಮ್ ಬ್ಯಾಕ್ ಮಾಡಿದ್ದು. ಮೈನ್ ಕಮ್ ಬ್ಯಾಕ್ ಆಗಿದ್ದು ಅಂತಂದರೆ ಬುಮ್ರಾ ಅವರು ಮತ್ತು ಹರ್ಷದೀಪು, ಹಾರ್ದಿಕ್ ಪಾಂಡ್ಯ ಅವರು ಮೈನ್ ಕಮ್ ಬ್ಯಾಕ್ ಆಗಿದ್ದು. ಇನ್ಫ್ಯಾಕ್ಟ್ ಅಕ್ಷರ್ ಪಟೇಲ್ ಅವರು ಒಂದೇ ಓವರಲ್ಲಿ 2 6 4 ಎಲ್ಲ ಹೊಡೆಸ್ಕೊತಾರೆ. ಒಂದು 24-27 ರನ್ ಹೊಡೆಸ್ಕೊತಾರೆ. ಅದಾದ್ಮೇಲೆ ರನ್ನೇ ಬಾಲ್ ಬಂದಿದ್ದು. 30 ಬಾಲಿಗೆ 30 ರನ್ ಬೇಕಾಗಿರುತ್ತೆ. ಕ್ಲಾಸನ್ ಅವ್ರ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇನ್ಫ್ಯಾಕ್ಟ್ ಡಿಕಾಕ್ ಅವ್ರ ವಿಕೆಟ್ ಹೋಯ್ತು, ಅದು ತುಂಬ ಇಂಪಾರ್ಟೆಂಟು. ಅದಾದ್ಮೇಲೆ ಕ್ಲಾಸನ್ ಅವ್ರ ವಿಕೆಟ್ ಹಾರ್ದಿಕ್ ಪಾಂಡ್ಯ ಅವ್ರು ತೆಗಿತಾರೆ. ಎಂಥ ಮ್ಯಾಚ್ಗಳು ಯಪ್ಪ. ಇದೊಂಥರ ಸೌತ್ ಆಫ್ರಿಕಾ ಕೈಗೆ ಹೋದಂಥ ಮ್ಯಾಚ್ನ ಇಂಡಿಯಾದವ್ರು ಕಿತ್ಕೊಂಡ್ರು ಅಂತಲೇ ಹೇಳ್ಬೋದು. ತುಂಬಾ ಎಕ್ಸೈಟ್ ಆಗಿತ್ತು ಮ್ಯಾಚು. ಮತ್ತು ಕೊನೆ ಓವರ್ 16 ರನ್ ಬೇಕಿತ್ತು. ಫಸ್ಟ್ನೇ ಬಾಲೇ ಫುಲ್ ಟಾಸ್ ಹಾಕೊಡ್ತಾರೆ, ಲೋ ಫುಲ್ ಟಾಸು ಹಾರ್ದಿಕ್ ಪಾಂಡ್ಯ ಅವರು. ಇನ್ಫ್ಯಾಕ್ಟ್ 6 ಹೋಯ್ತು ಅಥವಾ ಕ್ಯಾಚ್ ಆಯಿತು ಅಂತ. ಎಂಥ ಕ್ಯಾಚು ಸೂರ್ಯಕುಮಾರ್ ಯಾದವ್ ಹಿಡಿದಿದ್ದು. ಮೈನ್ ಟರ್ನಿಂಗ್ ಆಗಿದ್ದು ಅಂದರೆ ಲಾಸ್ಟ್ ಓವರಲ್ಲಿ ಫಸ್ಟ್ನೇ ಬಾಲ್ ಆ ಕ್ಯಾಚು ಸೂರ್ಯಕುಮಾರ್ ಯಾದವ್ ಅವರು ಹಿಡಿದಂಥ ಒಂದು ಕ್ಯಾಚಿಂದ ಈ ಮ್ಯಾಚ್ಗೆ ಗೆದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮಿಲ್ಲರ್ ಅವರು ಇದ್ದರು ಸ್ಟ್ರೈಕಲ್ಲಿ. ಫ್ಯಾಕ್ಟ್ ಅದೇನಾದ್ರು ಬಿಟ್ಟಿದ್ದರೆ ಕ್ಯಾಚು 4 ಅಥವಾ 6 ಹೋಗ್ತಿತ್ತು. ಅಲ್ಲಿ ಏನಾಗ್ತಿತ್ತು ಮುಂದೆ ಹೇಳೋಕ್ಕಾಗ್ತಿರಲಿಲ್ಲ. ಬಟ್ ಆ ಕ್ಯಾಚು ತುಂಬಾ ಇಂಪಾರ್ಟೆಂಟ್ ಆಯಿತು. ಅದಾದಮೇಲೆ ಮ್ಯಾಚ್ ವಿನ್ ಆದರೂ ಇಂಡಿಯಾ. ಎಸ್, 17 ವರ್ಷದ ನಂತರ T20 ವರ್ಲ್ಡ್ ಕಪ್ನ ಗೆದ್ದಿರೋದು. ಲಾಸ್ಟ್ ಧೋನಿ ಅವ್ರು ಗೆಲ್ಸ್ಕೊಟ್ಟಿದ್ದು T20 ವರ್ಲ್ಡ್ ಕಪ್. ಅದು ಬಿಟ್ಟರೆ ಇವಾಗಲೇ ಗೆದ್ದಿರೋದು. ತುಂಬಾ ಖುಷಿ ಆಯ್ತು ಇವತ್ತಿನಂತೂ ಮ್ಯಾಚು. ರೋಹಿತ್ ಶರ್ಮಾ ಅವರಂತೂ ಎಲ್ಲರೂ ಎಮೋಷನ್ ಆದರು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಮೊದಲನೇದಾಗಿ ಫಸ್ಟಿಂದ ಹೇಳಬೇಕು ಅಂತಂದರೆ, ಫಸ್ಟ್ ಟಾಸ್ ಗೆದ್ದು ಇಂಡಿಯಾನೇ ಬ್ಯಾಟಿಂಗ್ನ ತೊಗೊಳುತ್ತೆ. ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸ್ಲೋ ಆಗೇ ಆಡ್ತಾ ಹೋಗ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ 4 ಬರ್ತವೆ, 3-4 4 ಹೊಡಿತಾರೆ. ಅದಾದಮೇಲೆ ತುಂಬಾ ಸ್ಲೋ ಆಗಿ ಆಡ್ತಾರೆ. ರೋಹಿತ್ ಶರ್ಮಾ ಅವ್ರು ಔಟ್ ಆಗ್ತಾರೆ. ಇನ್ಫ್ಯಾಕ್ಟ್ 9 ರನ್ಗೆ. ಇನ್ಫ್ಯಾಕ್ಟ್ ಯಾರ್ದು ಅಷ್ಟೊಂದು ಕಾಂಟ್ರಿಬ್ಯೂಟ್ ಬರೋಲ್ಲ. ಅಕ್ಷರ್ ಪಟೇಲ್ ಅವ್ರು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ನಿಂತ್ಕೊಂಡು. ಅದಾದಮೇಲೆ ದೂಬೆ ಅವರು ಸ್ವಲ್ಪ ಒಂದು 24 ರನ್ ಹೊಡಿತಾರೆ. ಅದನ್ನು ಬಿಟ್ಟರೆ ಯಾವ ಬ್ಯಾಟ್ಸ್ಮನಿಂದನೂ ರನ್ ಬರೋಲ್ಲ. ಇನ್ಫ್ಯಾಕ್ಟ್ ಕೊಹ್ಲಿ ಅವ್ರು 50 ಮಾಡಿದ್ದೇನೆ 48 ಬಾಲ್ಗೂ 49 ಬಾಲ್ಗೂ ಏನೋ 50 ಮಾಡಿ ರನ್ನೇ ಬಾಲ್ ಬಂದಿದ್ರು ಹತ್ತತ್ರ. ಬಟ್ ಆಮೇಲೆ ಒಬ್ಬರು ನಿಂತ್ಕೊಂಡು ಆಡಬೇಕಾಯ್ತಂಥ ಒಂದು ಪ್ಲೇಯರ್ ಬೇಕಿತ್ತು. ಯಾಕಂದರೆ ವಿಕೆಟ್ಸ್ ಬೇಡ ಒಂದೊಂದು ಕಡೆ ಹೋಗ್ತಾ ಇದ್ವು. ನಿಂತ್ಕೊಂಡು ಆಡಿದ್ರು. ಬಟ್ 50 ಆದ ತಕ್ಷಣವೇ 2 6 ಹೊಡಿತಾರೆ. ಒಂದು ರಬಾಡ್ ಅವರಿಗೆ ಸ್ಟೇಡಿಯಂ ಬಿಟ್ಟು ಹಂಗೆ ಹೊಡಿತಾರೆ. ಚಿಂದಿತ್ತು ಅದು ಮಾತ್ರ 6. ಮತ್ತು ಇನ್ನೊಂದು 6 ಹೊಡೆದು ಮತ್ತು ಇನ್ನೊಂದು ಹೊಡೆಯೋಕೆ ಹೋಗ್ತಾರೆ, ಔಟ್ ಆಗ್ತಾರೆ. ಬಟ್ ಹಂಗೂ ಹಿಂಗೂ ಆಡ್ಕೊಂಡು 176 ರನ್ನ ಹೊಡಿತಾರೆ. ಇವರು ಚೇಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಚೇಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಡಿಕಾಕ್ ಅವ್ರ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬುಮ್ರಾ, ಹರ್ಷದೀಪ್ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಬೆಂಕಿ ಬೌಲಿಂಗ್ ಮಾತ್ರ. ಎಲ್ಲಿದ್ದಿದ್ದ ಮ್ಯಾಚ್ನ ಎಲ್ಲೋ ತೊಗೊಂಬಂದು ಗೆಲ್ಸಿದ್ರು. ತುಂಬಾ ಖುಷಿಯಾಯಿತು. ಮತ್ತು ಇದು ಖುಷಿಯಾಗಿರೋ ಒಂದು ವಿಚಾರ ಇದೆ, ಇನ್ನೊಂದು ದುಃಖ ಪಡೋ ಒಂದು ವಿಚಾರ ಅಂತ ಹೇಳ್ಬೋದು. ಬಟ್ ಒಂದು ಸ್ವಲ್ಪ ಸ್ಯಾಡ್ ಆಗೋವಂಥ ಮೂಮೆಂಟ್ ಅಂದರೆ ವಿರಾಟ್ ಕೊಹ್ಲಿ ಅವರ ಕೊನೆಯ ವರ್ಲ್ಡ್ ಕಪ್ ಇದು. ಅವರೇ ಅನೌನ್ಸ್ ಮಾಡಿದ್ರು ವಿನ್ ಆದಮೇಲೆ, ಇದು ನನ್ನ ಲಾಸ್ಟ್ T20 ವರ್ಲ್ಡ್ ಕಪ್ಪು. ನೆಕ್ಸ್ಟ್ ಬರೋವಂಥ ಜನ್ರೇಷನ್ಗೆ ಜಾಗ ಮಾಡಿಕೊಡ್ಬೇಕು ಅಂತೇಳಿ ಇದು ನನ್ನ ಲಾಸ್ಟ್ ವರ್ಲ್ಡ್ ಕಪ್ ಅಂತ ಅನೌನ್ಸ್ ಮಾಡೇ ಬಿಟ್ಟರು. ಅದೊಂದು ಕಡೆ ಬೇಜಾರಾಗುತ್ತೆ. ಇರಲಿ, ಈ ಮೂಮೆಂಟ್ನ ಎಂಜಾಯ್ ಮಾಡೋಣ. ವರ್ಲ್ಡ್ ಕಪ್ ಗೆದ್ದಿರೋದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.